ಬಳ್ಳಾರಿ ಸಿರುಗುಪ್ಪ ಸಿಂಧನೂರು ಲಿಂಗಸಗೂರು ಮಾರ್ಗವಾಗಿ ನೂತನ ರೈಲ್ವೆ ಬ್ರಾಡ್ ಗೇಜ್ ನಿರ್ಮಿಸಬೇಕು ಅಂತ ಹೇಳಿ ಕರ್ನಾಟಕ ರಾಜ್ಯ ರೈಲ್ವೆ ಕ್ರಿಯಾ ಸಮಿತಿ ಸದಸ್ಯರು ಆಗ್ರಹಿಸಿದ್ದಾರೆ. ಸಿರುಗುಪ್ಪ ನಗರದ ವೈಷ್ಣವಿ ಹೋಟೆಲ್ನ ಸಭಾಂಗಣದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದಂಥ ಕ್ರಿಯಾ ಸಮಿತಿ ಅಧ್ಯಕ್ಷರಾದ ಮಹೇಶ್ವರ ಸ್ವಾಮಿ, ಬಳ್ಳಾರಿ ಸಿರುಗುಪ್ಪ ಮಾರ್ಗವಾಗಿ ಬೀದರ್ವರೆಗೆ ನೂತನ ರೈಲ್ವೆ ಬ್ರಾಡ್ ಗೇಜ್ ನಿರ್ಮಾಣವಾದಲ್ಲಿ ಇಲ್ಲಿ ಬೆಳೆಯುವಂತಹ ಶ್ರೇಷ್ಠ ತಳಿಯಾದ ಸೋನಾ ಮಸೂರಿ ಅಕ್ಕಿಯನ್ನ ದೇಶದೆಲ್ಲೆಡೆ ಸಾಗಿಸಬಹುದು. ಇನ್ನು ರೈಲ್ವೆ ಮಾರ್ಗದಿಂದ ಈ ಭಾಗದ ರೈತರು ಹಾಗೂ ಸಾರ್ವಜನಿಕರಿಗೆ ತುಂಬಾನೇ ಅನುಕೂಲ ಆಗ್ತಾ ಇದೆ. ಈ ನಿಟ್ಟಿನಲ್ಲಿ ನೂತನ ರೈಲ್ವೆ ಬ್ರಾಡ್ ಗೇಜ್ ನಿರ್ಮಿಸಬೇಕು ಅಂತ ಹೇಳಿ ಒತ್ತಾಯಿಸಿ ಮಾರ್ಚ್ 9ಕ್ಕೆ ಸರ್ವಪಕ್ಷಗಳ ಮುಖಂಡರ ನಿಯೋಗ ದೆಹಲಿಗೆ ಹೋಗೋದಕ್ಕೆ ಸಹಮತವನ್ನ ವ್ಯಕ್ತಪಡಿಸಿದ್ದಾರೆ. ಈ ವೇಳೆ ಮಾಜಿ ಶಾಸಕರಾದಂಥ MS ಸೋಮಲಿಂಗಪ್ಪ, TM ಚಂದ್ರಶೇಖರಯ್ಯ ಸ್ವಾಮಿ, PLD ಬ್ಯಾಂಕ್ ಅಧ್ಯಕ್ಷರಾದ ಚೊಕ್ಕ ಬಸವನಗೌಡ, ಹಿರಿಯ ವಕೀಲರಾದ ಮಲ್ಲಿಕಾರ್ಜುನ ಸ್ವಾಮಿ ಸೇರಿದಂತೆ ಅನೇಕ ಮುಖಂಡರು ಹಾಜರಾಗಿದ್ದರು. ಹೋಗೋದ್ರಿಂದ ಮೊಟ್ಟ ಮೊದಲನೇದಾಗಿ ಸಿರುಗುಪ್ಪಿಗೆ ಏನು ಲಾಭ ಅಂತ ಹೇಳಿದ್ರೆ, ಸಿರುಗುಪ್ಪ ರೈತರಿಗೆ ಅತ್ಯಂತ ಹೆಚ್ಚಿನ ಲಾಭ ಇದಾಗ್ತದೆ. ಯಾಕಂತ ಹೇಳಿದ್ರೆ, ನಿಮ್ಮಲ್ಲಿ ಬ್ರಾಡ್ಗೇಜ್ ಲೈನ್ ಬಂದರೆ ಈ ಲೋಡಿಂಗ್ ಶುರುವಾಗುತ್ತೆ. ಇಲ್ಲಿ ಬೆಳೆಯುವಂಥ ಅತ್ಯಂತ ಶ್ರೇಷ್ಠ ತಳಿಯ ಸೋನಾ ಮಸೂರಿ ಭತ್ತವನ್ನು ದೇಶದ ಯಾವುದೇ ಮೂಲೆಗೆ ಕೂಡ ಸಾಗಾಣಿಕೆ ಮಾಡ್ಬೋದು. ಅದರ ಜೊತೆಗೆ ಇವತ್ತೇನು ಒಂದು ಕ್ವಿಂಟಲ್ಗೆ ಹತ್ರ 200-300 ರೂಪಾಯಿ ದರ ಜಾಸ್ತಿ ಆಗೋ ಸಾಧ್ಯತೆ ಇದೆ. ಅದ್ರ ಜೊತೆಗೆ ಇಲ್ಲಿ ನೂರಾರು ಅಕ್ಕಿ ಗಿರಣಿಗಳಿದಾವೆ. ಕೆಲವು ಈಗ ಸರಿಯಾದ ಅಕ್ಕಿ ಸಿಗದೇ ಕೆಲವು ಗಿರಣಿಗಳು ನಡೀತಾ ಇಲ್ಲ ಅಂತ ಮಾಹಿತಿ ಇದೆ. ಅವರಿಗೂ ಕೂಡ ಹೆಚ್ಚಿನ ಇದು ಬರ್ತದೆ, ಟ್ರಾನ್ಸ್ಪೋರ್ಟ್ ಮಾಡೋದ್ರ ಮೂಲಕ ಲಾಭ ಆಗ್ತದೆ. ಸಿರುಗುಪ್ಪದವರಿಗೆ ಮೊಟ್ಟ ಮೊದಲನೇದಾಗಿ ರೈಲಿನ ಭಾಗ್ಯ ಬರ್ತದೆ. ಆಮೇಲೆ ಸಿಂಧನೂರು ಜಂಕ್ಷನ್ ಆಗ್ತದೆ, ಆಮೇಲೆ ಲಿಂಗಸೂರು ಕೂಡ ಜಂಕ್ಷನ್ ಆಗ್ತದೆ. ಅಂದರೆ ಬೀದರಿಂದ ಒಂದು ರೈಲು ಆರಂಭ ಆದರೆ ಗುಲ್ಬರ್ಗ ಈ ಮಾರ್ಗದಲ್ಲಿ ಬಳ್ಳಾರಿಯಿಂದ ಮೈಸೂರು ಕಡೆನೂ ಹೋಗ್ಬೋದು, ಬಳ್ಳಾರಿಯಿಂದ ಮಂಗಳೂರು ಕಡೆ ಹೋಗ್ಬೋದು, ಬಳ್ಳಾರಿಯಿಂದ ಬೆಂಗಳೂರು ಕಡೆ ಹೋಗ್ಬೋದು. ಅತ್ಯಂತ ಉತ್ತಮವಾಗಿರ್ತಕ್ಕಂಥ ಮಾರ್ಗ ಆಗ್ತಾ ಇರೋದ್ರಿಂದ ಈ 150 ಕಿಲೋಮೀಟರ್ ಹತ್ರ ಕೇಂದ್ರ ಸರ್ಕಾರಕ್ಕೆ 1 ಕಿಲೋಮೀಟರ್ಗೆ ಒಂದು 10 ಕೋಟಿ ಅಂದರೂ ಕೂಡ 1500 ಕೋಟಿ ದೊಡ್ಡ ಅಮೌಂಟ್ ಏನಲ್ಲ. ಬ್ರಿಡ್ಜು ಇನ್ನೂ ಬರೋದಲ್ಲ, ಸಣ್ಣ ಪುಟ್ಟ ಬ್ರಿಡ್ಜ್ಗಳು ಬರೋದ್ರಿಂದ ಇದನ್ನು ಚಾಲನೆ ಮಾಡೋದಕ್ಕೋಸ್ಕರ ಸರ್ವಪಕ್ಷಗಳ ನಿಯೋಗ ದೆಹಲಿಗೆ ಹೋಗ್ತಾ ಇದ್ದೇವೆ. ಇದೇ ತಿಂಗಳು ಮಾರ್ಚ್ ತಿಂಗಳಲ್ಲಿ 12ನೇ ತಾರೀಕು ಬೆಳಗ್ಗೆ ಈಗಾಗಲೇ ಕೆಲವು ಟಿಕೆಟ್ ರಿಸರ್ವೇಷನ್ ಮಾಡಿದ್ದೇವೆ. 9ನೇ ತಾರೀಕು ದೆಹಲಿಗೆ ಹೋಗ್ತೀವಿ. 9, 10, 11, 12 4 ದಿನ ದೆಹಲಿಯಲ್ಲಿದ್ದು ಎಲ್ಲರನ್ನ ಭೇಟಿ ಆಗ್ತೇವೆ. ಮೊಟ್ಟ ಮೊದಲನೇದಾಗಿ ನಮ್ಮ ರೈಲ್ವೆ ಮಂತ್ರಿ ಸೋಮಣ್ಣವರು, ಆನಂತರ ಅಶ್ವಿನಿ ವೈಷ್ಣವ್ ಕೇಂದ್ರ ರೈಲ್ವೆ ಮಂತ್ರಿಗಳು, ಫೈನಾನ್ಸ್ ಮಿನಿಸ್ಟರ್ ನಿರ್ಮಲಾ ಸೀತಾರಾಮನ್ ಅವ್ರನ್ನ, ಮತ್ತು ಸಾಧ್ಯವಾದರೆ ದೇವೇಗೌಡರಿಗೆ ಕೂಡ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ನಾನು ಲಾಸ್ಟ್ ಟೈಮ್ ಬಂದಾಗ ರಿಕ್ವೆಸ್ಟ್ ಮಾಡಿದ್ದೀನಿ, ಡೆಲ್ಲಿಗೆ ಬನ್ನಿ ಅಂತ ಹೇಳಿದ್ದಾರೆ. ಎಚ್ ಡಿ ಕುಮಾರಸ್ವಾಮಿ ಅವ್ರನ್ನ, ಪ್ರಹ್ಲಾದ್ ಜೋಶಿ ಅವ್ರನ್ನ, ಅವರು ಭಾಳ ಇಂಪಾರ್ಟೆಂಟ್ ಇದ್ದಾರೆ ಕ್ಯಾಬಿನೆಟ್ನಲ್ಲಿ. ಅವ್ರ ಜೊತೆಯಲ್ಲಿ ಎಲ್ಲ ಸಚಿವರು ಭೇಟಿಯಾಗಿ ಆಗಬೇಕು. ಇದೇನು ಕಾರ್ಯಕ್ರಮ ಇದೆಯಲ್ಲ, ರೈಲ್ವೆ ಕ್ರಿಯೋಜನ ಏನಿದೆಯಲ್ಲ, ಮುಂಜೂರಾತಿ ಕೊಡಿಸಿ ಮಾಡಿಸ್ಲಿಕ್ಕೆ ಏರ್ಪಾಟು ಮಾಡ್ತಾನೋ ಭರವಸೆನೂ ನಮಗಿದೆ ಅಂತಂದೇಳಿ ನಾವು ಭರವಸೆ. ನ್ಯೂಸ್ ಅಲರ್ಟ್ ನಿಮ್ಮಿಂದ ನಿಮಗಾಗಿ.